ರಂಜಿತ್, ನಿಂದು ಊಟ ಕಂಪ್ಲೀಟ್ಲಿ ಡಿಸೈಡೆಡ್ ಬೈ ಲಕ್. ಹಗರ್ನಾಗ ಮೊನ್ನೊಬ್ರು ನನಗ ಫೋನ್ ಹಚ್ಚಿ ಹೇಳಾರ, ಆಕಿನ ಹಗರ್ನಾಗ ನಪ್ಪ ಯಾರ ಹುಡುಗರ್ ಕೊಂದಾಳಕಿ ಅಂತ. ಆಕ್ಚುಲಿ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಅವ್ರಿಗೆ ಒಂದೇನೋ ಅವ್ರ ಮಮ್ಮಿ ಆರ್ಡರ್ ಮಾಡಿದ್ಲು. ಇದೇ ಕಲಿ ಅಂತ ಗೊತ್ತಾಗ ನಂಗೆ. ಬಿಲ್ ಬಂದು ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 19. ನಮ್ಮ ಮನೆ ಕಡೆ ಬಿಸಿಲು ಮಳೆ ಬರ್ತಾ ಇದೆ. ಇಲ್ಲಿ ಮಳಿ ಅತ್ತಾಗ ಬಿಸಿಲು. ಅವಾಗ ಬಿಸಿಲು ಮಳೆ ಏನಾರ ಬರ್ತಿತ್ತಂದ್ರ ಅವಾಗ ಏನೋ ಕಪ್ಪಿಗೆ ಮದ್ವಿ ಮಾಡ್ಸಾತಾರ, ಕಪ್ಪಿದ್ ಮದ್ವಿ ಆತ ಅಂತ ಏನೇನ ಅಂತಿದ್ರು ನಮ್ ಕಡೆ. ಸೊ ಇವತ್ತು ರಂಜಿತ್, ನಿಂದು ಊಟ ಕಂಪ್ಲೀಟ್ಲಿ ಡಿಸೈಡೆಡ್ ಬೈ ಲಕ್. ಹೆಂಗ ಹೇಳ? ಸೊ ನಾನು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಜಾಪನೀಸ್, ಚೈನೀಸ್, ಕೊರಿಯನ್ ಆ ಫುಡ್ ಎಲ್ಲ ಒಂದು ಪೇಪರ್ದಾಗ ಬರೆದು ಫೋಲ್ಡ್ ಮಾಡಿ ಬೌಲ್ ಹಾಕ್ತೇನೆ. ನೀ ಯಾವ್ದು ಪಿಕ್ ಮಾಡ್ತೀಯ ಅದು. ಅದ್ರಾಗ ಸ್ಟ್ರೀಟ್ ಫುಡ್ ಇರ್ತೈತಿ. ಈಗ ನಾ ನಾರ್ತ್ ಇಂಡಿಯನ್ ಸ್ಟೈಲ್ ಓಪನ್ ಮಾಡಿದ್ರೆ ನಾರ್ತ್ ಇಂಡಿಯನ್ ಫುಡ್. ಓಕೆನಾ? ಸೊ ಆರ್ ಯು ರೆಡಿ? ಎಸ್. ಸೊ ಬನ್ನಿ ಗೈಸ್, ಪೇಪರ್ನ ಕಟ್ ಮಾಡ್ಕೊಳೋಣ. ನಾವ್ ಆಕ್ಚುಲಿ ಈ ತರ ಎದಕ್ ಕಟ್ ಮಾಡ್ತಿದ್ವಿ ಅಂದ್ರೆ ಮೊದ್ಲ ಚೀಟಿ ಆಡ್ತಿದ್ವಿ ನಾವು. ರಾಜಾ, ರಾಣಿ, ಕಲ್ಲ, ಪೊಲೀಸ್. ಮತ್ತಿಲ್ಲ ಅಂದ್ರ 4 ಹೆಸರು ಕುಡ್ಸೋದು. ಈಗ ನನ್ನ ಹೆಸರು ಸೋಮ್ ಅಂತಿತ್ತ, 4 ಸತಿ ಸೋಮ್ ಅಂತ ಬರ್ದಿರ್ತೇವಿ. ಅದು ಯಾರು ಫಸ್ಟ್ ಕುಡಿಸ್ತಾರ ಅವ್ರ ಗೆದ್ದಂಗ. ಸೆಕೆಂಡ್ ಕುಡ್ಸಿದ್ರೆ ಅವ್ರಿಗೊಂದ್ ನಂಬರ್, ಥರ್ಡ್ ಒಂದ್ ನಂಬರ್. ಬಸ್ ಮಜಾ ಆಡ್ತಿದ್ವಿ ನಾವೆಲ್ಲ. ಕಸಿನ್ಸ್ ಎಲ್ಲ ಬಾರಿ ಚಂದ ಆಡ್ತಿದ್ವಿ. ಅದ್ರ ನೆಕ್ಸ್ಟ್ ಯಾವಾಗ ಕುಡ್ದಾಗ ಒಮ್ಮೆ ಆಕ್ಚುಲಿ ಆಡಿರ್ತೇವೆ ನಾವು ಆಲ್ಮೋಸ್ಟ್. ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ ಅವಾಗ ನಾವೆಲ್ಲ ಕಸಿನ್ಸ್ ಕುಡ್ದಾಗ ಒಂದ್ ಗೇಮ್ ಆಡ್ತೀವಿ. ಇದನ್ನೇ ಆಡ್ತೀವಿ, ಚೀಟಿ ಆಡೋದ. ಸೊ ನಾವು ಚೀಟಿ ಆಡ್ಬೇಕಾದ್ರೆ ಅಪ್ಪಿ ತಪ್ಪರು ನಮ್ ಪಕ್ಕ ಯಾರು ಕುಂದಿರಬಾರ್ದು, ನಿಯತ್ತಾಗಿರೋರ್ನ. ಅವ್ರನ್ನೂ ಹಾಳು ಮಾಡ್ಬಿಡ್ತೇವ್ ನಾವು. ಯಾಕಂದ್ರೆ ಚೀಟಿ ಅವ್ರ ಹತ್ರ ಯಾವ್ದು ಇರ್ತೈತಿ, ನಮ್ಗೆ ಯಾವ್ದಾರು ಮ್ಯಾಚಿಂಗ್ ಇದ್ರೆ ಅವ್ರ ಹತ್ರ ಇಸ್ಕೊಡೋದು, ನಾವ್ ಅವ್ರು ಕೊಡೋದು, ಆತರ ಬಾಳ್ ಮಾಡ್ತಿದ್ವಿ. ನಾನು ನನ್ನ ಕಸಿನ್ಸ್ ಚೆಕ್ ಮಾಡ್ತಿದ್ವಿ. ಈ ತರದ್ದು ಬರ್ದಿದ್ದು ಆಗಿದೆ, ನೋಡ್ಬೋದು. ಇಲ್ಲಿ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಜಡ್ಜ್ ಮಾಡ್ಬಿಡಿ ಹ್ಯಾಂಡ್ ರೈಟಿಂಗ್ ಮೇಲೆ ನನ್ನ. ಜಾಪನೀಸ್, ಸ್ಟ್ರೀಟ್ ಫುಡ್, ಇಟಾಲಿಯನ್, ಕೊರಿಯನ್, ಚೈನೀಸ್, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ. ಸೊ ಇದನ್ನ ಒಂದ್ ಬೌಲ್ದಲ್ಲಿ ಹಾಕಿ ರಂಜಿತಾ ಅವರು ಒಂದ್ ಪಿಕ್ ಮಾಡಿದ್ಮೇಲೆ ಅವ್ರನ್ನ ಅಲ್ಲಿ ಕರ್ಕೊಂಡು. ಆಕ್ಚುಲಿ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂತಂದ್ರೆ, ಠಡಾ, ಖಾಲಿ ಪೇಪರ್. ಇದನ್ನ ಎತ್ತಿದ್ರ ಅಂದ್ರೆ ಮನೆಯಲ್ಲೇ ಚಿತ್ರಾನ್ನ ಎಲ್ಲ ಅನ್ನ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕು. ಸೊ ಬನ್ನಿ ಗೈಸ್, ಇದನ್ನ ಫೋಲ್ಡ್ಗೆ ಮಾಡೋಣ. ನನ್ನ ಆಶೀರ್ವಾದ ನಿನಗಿರ್ಲಿ, ಖಾಲಿ ಪೇಪರ್ ಸಿಗ್ಲಿ. ಸೊ ಆದಷ್ಟು ದೇವ್ರಿಗೆ ನಾನು ಖಾಲಿ ಪೇಪರ್ ಸಿಗ್ಲಿ ಅಂತ ಪಡ್ಕೊಂತ. ಇದರಲ್ಲಿ ಯಾವ್ದು ಸಿಕ್ರು 500 ರೂಪಾಯಿ ಮೋಸ ಇಲ್ಲ. 500 ರೂಪಾಯಿ ಡಮ್ಮೆ. ಸೊ ರಂಜಿತ್ ಖಾನ್ ನೋಡ್ಬೋದು, ಶೇಕ್ ಮಾಡಿಟ್ಟೇನೆ ಆಗ್ಲೇ ಒಂದ್ ರೌಂಡ್. ಆಕಿಗೆ ಆದಷ್ಟು ಇದನ್ನ ಸಿಗ್ಲಿ ಅಂತ, ಆದಷ್ಟು ಆಕಿಗೆ ಖಾಲಿ ಪೇಪರ್ ಸಿಗ್ಲಿ ಅಂತ ಪಡ್ಕೊತಾ ಇದೀನಿ. ಸೊ ಠಡಾಂ, ಎತ್ತಿ ಮೇಡಮ್, ದೇವ್ರೆ ಖಾಲಿ ಪೇಪರ್ ಸಿಗ್ಲಪ್ಪ ಈಕಿಗೆ. ಕರ್ಕೊಂಡೋಗ್ಬೇಕ. ಹಾ, ಮಾಡಂಗಿಲ್ಲ ಇದ್ರಾಗೂ. ಎಲ್ಲ ಬರ್ದಿರೋ ಪೇಪರೇ, ಖಾಲಿ ಪೇಪರ್ ಯಾವ್ದು ಇಲ್ಲ, ಒಂದೈತಿ. ಒಂದೇ ಚಾನ್ಸ್ ಅದ, ಒಂದ ಚಾನ್ಸ್. ಹಿಂಗ್ ಮುಟ್ಟಿದ ತಗೋಬೇಕನ, ಹಿಂಗ್ ಮಾಡಿ ಮತ್ತೆ ಬಿಟ್ಟು ಬೇರೆ ತಗೋಬೋದ. ಓಪನ್ ಮಾಡಿದಷ್ಟ. ಟಿಕ್ ಟಿಕ್ ಒನ್. ಸೊ ಬಹಳ ಟೈಮ್ ಮಾಡತ್ತಳ, ನೋಡೋಣ ಹಾಗೆ ಏನು ಓಪನ್ ಮಾಡೋಣ. ಜಾಪನೀಸ್. ಅಯ್ಯೋ ಜಪಾನ್ದಕ್ಕೆ. ಸೊ ಜಪಾನ್ದಕ್ಕಿಗೆ ಜಾಪನೀಸಿಗೆ ಕರ್ಕೊಂಡು ಹೊರ್ಟೀನಿ. ಉಳ್ಕಿದ್ರಾಗ ಏನಿದ್ವು? ಉಳ್ಕಿದ್ರಾಗ ನೋಡ್ ತೆಗೆದು ಕೊರಿಯನ್, ಪಮೋರಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಚೈನೀಸ್, ಸ್ಟ್ರೀಟ್ ಫುಡ್. ಅಯ್ಯ ಸ್ಟ್ರೀಟ್ ಫುಡ್ ಚಲೋ ಇರ್ತಿತ್ತು ಜಾಪನೀಸ್ಕಿನ ಅಂತ ಮಸ್ತ್. ನಾರ್ತ್ ಇಂಡಿಯನ್ ಚಲೋ ಇರ್ತಿತ್ತು. ಕಲಿತಿ ನನಗೆ ಖಾಲಿ ಪೇಪರ್ ಖಾಲಿ ಇದ್ರೆ ಇರ್ಲಿಲ್ಲ ಮನೆಗೆ ಹಗರ್ನಾಗ ಮೊನ್ನೊಬ್ರು ನನಗ ಫೋನ್ ಹಚ್ಚಿ ಹೇಳಾರ, ಆಕಿನ ಹಗರ್ನಾಗ ನಪ್ಪ ಯಾರ ಹುಡುಗರ್ ಕೊಂದಾಳಕಿ ಅಂತ. ಸೊ ಮ್ಯಾಟ್ರ್ ಏನಂದ್ರೆ, ನಮ್ ಕ್ರಿಶಾಂತ್ ಅವರು ಮತ್ತೆ ರಂಜಿತ್ ಏನ್ ಮಾಡಿದಾರೆ ನಿನ್ ಮಗ. ಸೊ ಕ್ರಿಶಾಂತ್ ಅವರು ಮತ್ತೆ ಮಲ್ಕೊಂಡಿದ್ದಾರೆ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಸೆನ್ಸ್ ಆಗುತ್ತೆ, ಒಂದು ಸೆನ್ಸ್ ಆರ್ಗನ್ ಸ್ಟಾರ್ಟ್ ಆಗುತ್ತೆ. ನಾನು ಮಲ್ಕೋಬೇಕು, ಇವ್ರದ್ದು ಪ್ಲಾನ್ ಕ್ಯಾನ್ಸಲ್ ಮಾಡಬೇಕು. ಅವ್ನು ಫುಲ್ ಪ್ರಿಪೇರ್ ಆಗಿರ್ತಾನೆ, ರೆಡಿಯಾಗಿ. ಇನ್ನೇನು ನಾವು ಬಾಗಿಲಾಚೆ ಹೋಗ್ಬೇಕು, ಮಲ್ಕೊಂಡ್ಬಿಡ್ತಾನೆ, ಆಳಕತ್ ಬಿಡ್ತಾನೆ ಚೂರ್ ಹಾಕಿ. ಅವ್ರ ಹೋಗಿ ಒಂದ್ ಸ್ವಲ್ಪ ಮನಗಿಸ್ತಾಳ. ಮೇಡಮ್, ನಿಮ್ ಸುಪುತ್ರನ ಬಗ್ಗೆ ಏನಾದ್ರು ಮಾತಾಡಿ ಮೇಡಮ್. ಹಾ ಮೇಡಮ್, ಹೇಳಿ ಮೇಡಮ್. ಅಲ್ಲ, ಅವ್ನಿಗೇನಾದ್ರು ಗೊತ್ತಾಗತ್ತ ಮೇಡಮ್ ನಾವ್ ಈ ತರ ರೆಡಿ ಆಗಿದೀವಿ? ಹಾ, ನಗ್ಬಿಡಿ. ಏನ್ ಮಾಡ್ಲಿ, ಅವ್ನು ನಿದ್ದೆ ಬಂತಲ್ಲ ನಾನು ಏನ್ ಮಾಡ್ಲಿ. ಜಾಪನೀಸ್ ಕ್ಯಾನ್ಸಲ್ ಮಾಡೋದಾ? ನೋಡ್ಬೋದು, ಟೈಮು 7:15 ಆಗೈತಿ. 15 ನಿಮಿಷ ವೇಟ್ ಮಾಡ್ತೇನೆ ನಾ, 7:15 ಮಟ. ಆಯ್ತು, ಅಲ್ಲಿರೋ ಟೈಮ್ ಪ್ರಕಾರನ
7:15 ಮಟ ವೇಟ್ ಮಾಡ್ತೇನೆ, ಇನ್ನು 15 ನಿಮಿಷ. ಅಷ್ಟ್ರಾಗ ನಿನ್ನ ಮಗ ಎದ್ದ. 15 ನಿಮಿಷದಾಗ ಹೇಳ್ತಾನ. ಈ ಡೈಲಿ ನೋಡಿ ಸುಳ್ಳಪ್ಪಳ ನೀ ಕೊಡ್ಸಂಗಿಲ್ಲ ಅಂತ ಹೇಳ್ಬಿಡ ತಗಡೆ. ಆ ಹುಡುಗನ್ ಮೇಲೆ ಹಾಕ್ಬೇಡ. 15 ನಿಮಿಷದಾಗ ಹೇಳ್ತಾನ, ನಿಂಗೂ ಗೊತ್ತಿತ್ತು ಹೇಳಂಗಿಲ್ಲ ಅವ. ಅಲ್ಲ ಹಿಂಗ್ ಮಾಡಿದ್ರೆ ಏನ್ ಮಾಡೋಣ ಹೇಳ್ರಿ ನಾನು. ಸೊ ಇವಾಗ ನಮ್ ಪ್ರಶಾಂತ್ ಅವ್ರು ಎದ್ದಿದ್ದಾರೆ. ಅವ್ರಿಗೆ ಒಂದೇನೋ ಅವ್ರ ಮಮ್ಮಿ ಆರ್ಡರ್ ಮಾಡಿದ್ಲು, ತೋರಿಸ್ತಾಳ ಅದನ್ನ ಆಕಿನ. ಅವಂಗಂದ್ರೆ ಆಕ್ಚುಲಿ ಅವ್ನ್ ಕ್ಯಾರಿ ಮಾಡಕ್ ನಮಗ. ಇದೇನು ನಾನು ಲಾಕ್ ಮಾಡೋದೇನ ಈ ತರ ಓಪನ್ ಮಾಡೋದು. ಸೊ ಫೈನಲ್ ಔಟ್ಲುಕ್ ಇಸ್ ಟಡಾ. 100% ರಾಂಗ್ ಆಗಿ ಹಾಕೊಂಡಾಳ ಹುಡುಗ. ಕರೆಕ್ಟ್ ಆಗಿ ಗ್ರಿಪ್ ಕುಂತೇ ಇಲ್ಲ. ಗ್ರಿಪ್ ಅದಾನ. ಸೊ ಅದನ್ನ ಬೇಬಿ ಕ್ಯಾರಿಯರ್ ತರ್ಸಾಳ. ಬಟ್ ಅದು 100% ರಾಂಗ್ ಹಾಕೊಂಡಾಳ. ಈ ಹುಡುಗ ಯಾವ ಟೈಮ್ನಾಗ ಬೀಳ್ತಾನೋ ಗೊತ್ತಿಲ್ಲ. ಅದಕ್ಕೆ ಹೊರಗುಂಟೆಲ್ಲ ಹೋಗಿ ಬಂದ್ಮೇಲೆ ಆಮೇಲೆ ನೀಟಾಗಿ ಯೂಟ್ಯೂಬ್ ವಿಡಿಯೋ ನೋಡಿ ಸೆಟ್ ಮಾಡ್ತಾವ. ಸೊ ಈಗ ನಮ್ಮ ಮನೆ ಕಡೆ ನೀಲಾದ್ರಿ ರೋಡ್ ಐತಿ, ಅಲ್ಲೇ ನಾವು ಜಾಪನೀಸ್ ಅಂತ ಇಲ್ಲಿ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ, ಆನ್ಲೈನ್ದಾಗ ತೋರಿಸ್ತ. ಸೊ ಈಗ ಜಸ್ಟ್ ನಾವು ರೆಸ್ಟೋರೆಂಟ್ ಒಳಗೆ ಬಂದ್ವಿ. ಆರ್ಡರ್ ಮಾಡತ್ತಾಳ, ಏನೇನೋ ನೋಡತ್ತಾಳಕ್ಕಿ. ಇಲ್ಲಿ ಒಂದು ಅರ್ಥನ ಆಗಲ್ಲ ಭಾಷೆ ಅದ್ರಾಗ. ಹೋಟೆಲ್ ಆಂಬಿಯನ್ಸ್ ಮಾತ್ರ ಸಾಕಾಗೈತಿ ಇಲ್ಲಿ ಒಳಗೆ. ಇಲ್ಲಿ ನಮ್ಮ ಮನೆ ಹತ್ರ ಆಗ್ತೈತಿ, ಅದ್ರ ಸಂಬಂಧ ನಾವು ಇಲ್ಲಿ ಬಂದ್ವಿ. ಸೊ ಹೋಟೆಲ್ ಆಂಬಿಯನ್ಸ್ ಎಲ್ಲ ಚೆನ್ನಾಗೈತಿ. ನೋಡ್ಬೇಕು, ಡಿಶ್ ಟ್ರೈ ಮಾಡಿ. ಏನು ಆರ್ಡರ್ ಮಾಡಿದ್ವಿ? ಡಂಪ್ಲಿಂಗ್ಸ್. ಸೊ ಈಗ ಒಂದು ಡಂಪ್ಲಿಂಗ್ಸ್ ಆರ್ಡರ್ ಮಾಡಿ. ಇದು ಕಲಿ ಐತಂತ ಈಗ ಗೊತ್ತಾದ ನಂಗೆ. ಯಾಕೆ ಯೂಶಲಿ ಯಾರು ಅಷ್ಟು ಬರ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ಈಗ ನಾರ್ಮಲ್ ಡಂಪ್ಲಿಂಗ್ಸ್ ಎಷ್ಟಿರುತ್ತೆ? ಓಕೆ, ಡಂಪ್ಲಿಂಗ್ಸ್ ಬಿಡು. ನಾರ್ಮಲ್ ಮೋಮೋಸ್ ಎಷ್ಟಿರುತ್ತೆ ಮೋಮೋಸ್? 400-500 ಮೋಮೋಸಿಗೆ ಯಾರು ಕೊಡ್ತಾರೆ? ಕಾಸ್ಟ್ಲಿ ಐತಿ ಭಾಳ ಸಿಕ್ಕಾಪಟ್ಟೆ. ಎಲ್ಲ ಚೈನಾ ಅಕ್ಷರ ನಮ್ಮಂತ್ರ ಏನು ಒಂದು ಅರ್ಥ ಆಗಲ್ಲ. ಹಾಯ್ ಬರ್ತಿರ್ಬೋದು ಎಲ್ಲ ಮೋಸ್ಟ್ಲಿ. ಅಲ್ಲಿ ಒಂದಿತ್ತು ಅಲ್ಲಿ ಹಾಯ್ ಬರ್ತಿರ್ಬೋದು ಅವ್ರ ಕಡೆ ಭಾಷೆ. ಸೊ ಏನಿದು ಮಶ್ರೂಮ್ ಡಂಪ್ಲಿಂಗ್. ಸೊ ನಮ್ದು ಡಿಶ್ ಬಂದಾಯ್ತು. ಸೊ ಈಗ ನಮ್ದು ಡಿಶ್ ಬಂತು. ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನಪ್ಪಾ ಅಂತಂದ್ರೆ ಹೆಂಗ್ ತಿನ್ನೋದಂತ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿನ್ ಬಾಯೊಳಗೆ ಹೋಗಿಲ್ಲ ಅಂತಂದ್ರೆ ಕಟ್ ಮಾಡ್ಕೊಂಡು ನಿಮಗೆ ತಿನ್ನಿ. ಸೊ ಇದು ತಿನ್ನೋದೊಂದು ಟಾಸ್ಕ್ ಐತಿ ನಮ್ಗೆ. ಸೇಮ್ ಮೊಮೋಸ್ ಇದ್ದಂಗೆ ಐತಿ ಇದು. ಇದಕ್ಕೆ ಡ್ರಂಪ್ಲಿಂಗ್ಸ್ ಅಂತ ಹೆಸರಿಟ್ಟು ಮೋಸ ಮಾಡ್ಯಾರ ನೋಡ್ರಿ. ಸೇಮ್ ಮೊಮೋಸ್, ಪಿಂಕ್ ಕಲರ್ ಮೊಮೋಸ್. ಈಗ ನಾ ತಿನ್ನತ್ತೇನೆ, ಟ್ರೈ ಮಾಡತ್ತೀನಿ. ಚಟ್ನಿ ಇದು, ಚಟ್ನಿಗೆ ಎದ್ಕೊಂಡು ಹತ್ತವಾದ ಚಟ್ನಿ ಅದಕ್ಕದ. ಸೊ ಈಗ ನಾವು ಫುಡ್ ಇನ್ನೊಂದು ಟ್ರೈ ಮಾಡತ್ತೀನಿ. ಇನ್ನೊಂದು ಚಟ್ನಿ ಅದಕ್ಕೊಂಡು ತಿನ್ನತ್ತೀನಿ. ಆಕ್ಚುಲಿ ಟೇಸ್ಟ್ ಚಲೋ ಐತಿ. ಹೆಂಗೆ ತಿನ್ಬೇಕನ್ನ ಗೊತ್ತಾಗ್ತಿಲ್ಲ. ಮನೆಗೆ ಹೋಗಿ ಇನ್ನೊಂದ್ಸತಿ ಗೂಗಲ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬರ್ತೇನೆ ಯೂಟ್ಯೂಬ್ದಾಗ ನೋಡ್ಕೊಂಡು. ಮತ್ತಿಲ್ಲ ಯೂಟ್ಯೂಬ್ದಾಗ ನೋಡಕತ್ತ ಮಂದಿ ಮಕ್ಕ ನೋಡ್ತಾರೆ. ರೆಡ್ ಕಲರ್ ಹಾಕ್ಬಿಡ್ತಾರೆ, ಪಿಂಕ್ ಕಲರ್ ಅದು ನೋಡ್ಬೋದು. ಜಾಪನೀಸ್ ಜಪಾನ್ದಕ್ಕಿ. ಹೇ ಜಪಾನ್, ಇದು ಇಡೀದ ಬಾಯೊಳಗೆ ಹೋಗಿಲ್ಲ. ಕರ ಕಟ್ ಮಾಡೋದು. ಕರ ಮತ್ತೇನು ನಿಜ ಹೇಳ್ಬೇಕಂದ್ರೆ ಟೇಸ್ಟ್ ಚೆನ್ನಾಗೈತೆ. ಟೇಸ್ಟಿಗೆ ಮೋಸ ಇಲ್ಲ. ಬಟ್ 5 ಪೀಸ್ ಕೊಟ್ಟರೆ ಅದ ಮೋಸ. ಕ್ವಾಂಟಿಟಿ ಮೋಸ ಐತಿ, ಟೇಸ್ಟಿಗೆ ಏನು ಮೋಸ ಇಲ್ಲ. ಚೆನ್ನಾಗೈತಿ, ಟೇಸ್ಟ್ ಡಿಫ್ರೆಂಟ್ ಆಗೈತಿ. ಒಂದೊಂದು ತಿಂದು ಬೇಸರೋಗೋರ್ಗೆ ತಿನ್ಬೋದು. ಇದು ನೋಡ್ರಿ, ಉಳ್ಳಾಗಡ್ಡಿ ಅನಿಸ್ತೈತಿ. ಉಳ್ಳಾಗಡ್ಡಿ ರೋಸ್ಟ್ ಮಾಡೋದು ಅನಿಸ್ತೈತಿ. ಉಳ್ಳಾಗಡ್ಡಿ ಇಲ್ಲ ಅದ ಏನಂತಾನೆ ಗೊತ್ತಾಗ್ತದೆ. ಅದ್ರ ಜೊತೆ ಹೂ ಬೇರೆ ಇಟ್ಟಾರ. ಇದು ರೋಸ್ ಪೆಟಲ್. ಸೊ ಗೈಸ್, ಬಿಲ್ ಬಂದು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಒಳಗಡೆ ಒಳ್ಳೆ ಹುಲಿ ತರ ಹೋದ್ರಿ, ಇವಾಗ ಯಾಕೆ ಇಲ್ಲಿ ತರ ಬರ್ತಾ ಇದೀರಾ? ಹಾ ಹೇಳ. ಜಪಾನ್ದವ್ರು ಮಗ ಹೆಂಗಿತ್ತು ಟೇಸ್ಟ್? ಟೇಸ್ಟ್ ಚಲೋ ಇತ್ತು. ಬಟ್ ರೇಟ್ ಚಲೋ ಇರಲಿಲ್ಲ. ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇವಿ. ಸೊ ಇಷ್ಟ ಆಗ್ತಾರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನಾರು ಒಂದ್ ಮಾಡ್ರಿ. ಬಟ್ ಹೆಂಗ್ ಮಾಡ್ರಿ. ಥ್ಯಾಂಕ್ ಯು.